नाज़रीन आदाब, एवन टीवी में आप तमाम का खैर मकदम है। रायचूर शहर के वार्ड नंबर 30 और 31 मोहल्ला सिया तालाब काला तालाब में आज कांग्रेस महिला सेल की जानिब से गश्त किया गया और रियासती हुकूमत की जानिब से जारी शुदा 5 गारंटीज के ताल्लुक से बेदारी लाई गई। बाददा वजीर छोटी आपाशी साइंस और टेक्नोलॉजी के दफ्तर वाक़ा टिपू सुल्तान सर्कल में खवातीन का एक इजलास मुनक़िद किया गया, जिसमें वार्ड नंबर 30 और 31 की कई खवातीन ने हिस्सा लिया। इस मौके पर खिताब करते हुए कांग्रेस के डिप्टी एमएलए उम्मीदवार मोहम्मद शाह आलम और दीगर मुकर्रीरीन ने कहा कि कांग्रेस हुकूमत अपने वादे की पाबंद है। इन्होंने कहा कि हर राशन कार्ड होल्डर को अनाज मिल रहा है और इलेक्ट्रिसिटी बिल में कमी आ रही है, साथ ही साथ 2000 रुपये भी खाते में जमा हो रहे हैं और बस में भी खवातीन के लिए सफ़र मुफ्त है। इन सहूलियात से खवातीन और दीगर अफराद इस्तेफादा कर रहे हैं। बाददा यहाँ पर एक खुसूसी प्रोग्राम का इनेकाद अमल में लाया गया, जिसमें हामिला खवातीन की गोद भराई करते हुए उन्हें साड़ियाँ तकसीम की गईं। साथ ही साथ गरीब, मुस्तहक़ और बेवा खवातीन में भी साड़ियों की तकसीम अमल में लाई गई। इस मौके पर कांग्रेस के डिप्टी एमएलए उम्मीदवार मोहम्मद शाह आलम के अलावा कांग्रेस के सिटी ब्लॉक प्रेसिडेंट श्रीनिवास रेड्डी, सीनियर कांग्रेस लीडर्स शांतप्पा, यूसुफ खान के अलावा वार्ड नंबर 31 के नुमाइंदा रुकने बल्दिया श्याम सुंदर, कांग्रेस कायदीन केटी वीरेश, सैयद शमशुद्दीन, अंजनम्मा, रजिया पटेल और दीगर भी मौजूद थे। बस फ्री ಮಾಡೋಕ್ಕಾಗಿಲ್ಲ, 10 ಕೆಜಿ ಅಕ್ಕಿ ಕೊಡೋಕ್ಕಾಗಿಲ್ಲ, ಅವರೆಲ್ಲ ಅಧಿಕಾರದ ಸಲುವಾಗಿ ಸಿದ್ದರಾಮಯ್ಯ ಸಾಹೇಬರು ಸುಳ್ಳು ಹೇಳಕತ್ತಾರ ಅಂತ ಬಿಜೆಪಿ ಅವರು ಎಲ್ಲ ರಾಜ್ಯ ಎಲ್ಲ ಹೇಳಕಂತ ತಿರುಗಾಡಿದ್ರು. ಆದರೆ ಸಿದ್ದರಾಮಯ್ಯ ಸಾಹೇಬರು ನುಡಿದಂತೆ ನಡೆದ್ರು. ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದ ತಕ್ಷಣನೇ ಏನು 5 ಗ್ಯಾರಂಟಿ ನಾವೆಲ್ಲ ನಮ್ಮ ತಾಯಂದಿರಿಗೆ ಕೊಡ್ತೀವಿ ಅಂತ ಹೇಳಿದ್ರು, ಅದರ ಪ್ರಕಾರ ಎಲ್ಲರಿಗೂ ಮನೆ ಬಾಗಿಲಿಸಿ ಕೊಡುವಂತ ಕೆಲಸ ಮಾಡಿದರು. ಹಾಗಾಗಿ ನಾನು ಇಡೀ ಬಿಜೆಪಿ ಸರ್ಕಾರ, ಬಿಜೆಪಿಯವರು ವಿಶೇಷವಾಗಿ ಇಡೀ ಭಾರತ ದೇಶದಲ್ಲಿ ಯಾವತ್ತೂ ಇಂಥ ಬಡವರಿಗೆ ಅಕ್ಕಿ ಕೊಡೋದಾಗ್ಲಿ, ಅವರಿಗೆ ಧನ ಸಹಾಯ ಮಾಡೋದಾಗ್ಲಿ, ಬಸ್ ಫ್ರೀ ಮಾಡೋದಾಗ್ಲಿ, ಬಡವರಿಗೆ ಅನುಕೂಲವಾದಂಥ ಬೆಂಗಳೂರಿಗೆ ಹೋದ್ರೆ 500 ರೂಪಾಯಿ 600 ರೂಪಾಯಿ ಟಿಕೆಟ್ ಬೇಕು ನಿಮ್ಗೆ. ಏನೋ ಹಾಸ್ಪಿಟಲ್ ಕೆಲಸಕ್ಕೂ ಆ ಕೆಲಸಕ್ಕೂ ಬಹಳಷ್ಟು ಹೆಣ್ಮಕ್ಳು ಹೋಗ್ತಾರೆ ಬೆಂಗಳೂರಿಗೆ. ಒಂದು 500 ರೂಪಾಯಿ ಬೇಕು. 500 ರೂಪಾಯಿ ಹೋಗಕ್ಕೆ 500 ರೂಪಾಯಿ ಹೊರಗೆ 1000 ರೂಪಾಯಿ ಉಳಿತಾವಲ್ಲ ಹೆಣ್ಮಕ್ಳಿಗೆ, ಅದೇ ದೊಡ್ಡ ರೊಕ್ಕ ಬಡವರಿಗೆ. ಹಾಗಾಗಿ ಬಡವರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾರೆ. ಇವ್ರು ಬಿಜೆಪಿ ಅವ್ರು ಏನು ಮಾಡ್ತಾರ, ಮಾಡಂಗಿಲ್ಲ ಅಂತ ಹೇಳಿದ್ರು. ನಮ್ಗ ಹೇಳಿ ಇವ್ರು ಸುಳ್ಳು ಹೇಳಕತ್ತಾರ ಅಂತ ಹೇಳಿದ್ರು. ಆದ್ರೆ ನಮ್ಮ ಸರ್ಕಾರ ಬಂತು, ಮಾಡಿದ್ರು. ಮತ್ತೆ ಭಾರತ ದೇಶದಲ್ಲಿ ಎಲ್ಲ ನಮ್ಮ ಇಡೀ ದೇಶದಲ್ಲಿ ಈ ಸಿದ್ದರಾಮಯ್ಯ ಸಾಹೇಬರು ಏನು ಯೋಜನೆಗಳು ತಂದ್ರು, ಈ ಯೋಜನೆಗಳನ್ನ ಅವ್ರು ಬಿಜೆಪಿ ಕಾಪಿ ಹೊಡಕತ್ತಾರ. ಎಲ್ಲಿ ಗುಜರಾತ್, ಮಧ್ಯಪ್ರದೇಶ, ಎಲ್ಲೆಲ್ಲಿ ಜಾರ್ಖಂಡ್, ಛತ್ತೀಸ್ಗಢ ಎಲ್ಲ ಚುನಾವಣೆ, ದಿಲ್ಲಿಯಾಗಿ ಚುನಾವಣೆ ಆಯ್ತು, ಅವ್ರನ್ನು ಬಡವರಿಗೆ ನಾವು ಕೊಡ್ತೀವಿ ಅಂತ ಅವ್ರು ಮುಂದೆ ಬಂದ್ರು. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು ಮಾಡಿದಂತ ಕೆಲಸ ಇಡೀ ದೇಶದಲ್ಲಿ ಒಂದು ಮೆಚ್ಚುಗೆ ವ್ಯಕ್ತಪಡಿಸ ಎಲ್ಲ ಜನರು ಬಹಳ ಒಳ್ಳೆ ಕೆಲಸ ಮಾಡಿದ್ರಂತ ಮೆಚ್ಚುಗೆ ವ್ಯಕ್ತ ಆಯ್ತು. ಹಾಗಾಗಿ ಬಿಜೆಪಿ ಅವರು ಅವ್ರಿಗೆ ಬೇರೆ ದಾರಿ ಇಲ್ದೇನೆ ಅವರ ಎಲ್ಲೆಲ್ಲಿ ಚುನಾವಣೆ ಬಂದಾಗ ಅವರು ನಾವು ಬಿಜೆಪಿ ಅವರಿಗೆ 2000 ರೂಪಾಯಿ ಕೊಡ್ತೀವಿ, ನಾವು ಬಸ್ ಫ್ರೀ ಮಾಡ್ತೀವಿ ಅಂತ ಅವರು ಕೊಟ್ಟು ನಮ್ಗೆಲ್ಲ ದಿವಾಳಿ ಆಗ್ತದ, ನಿಮ್ ಕೈಲಿ ಮಾಡಂಗಿಲ್ಲ, ಸರ್ಕಾರ ನಡ್ಸಕ್ ಆಗಂಗಿಲ್ಲ ಅಂತ ಹೇಳಿದವರು ಅವರು ನಾವು ಕೊಡ್ತೀವಿ ಅಂತ ಅವ್ರು ಹೇಳ್ತಾ ತಿರುಗಾಡ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿ ಅವರು ಯಾವತ್ತೂ ಬಡವರ ಸಲುವಾಗಿ ಕೆಲಸ ಮಾಡುವಂತ ಪಕ್ಷ ಅಲ್ಲ. ಹಾಗಾಗಿ ತಾವೆಲ್ಲ ತಾಯಂದಿರಿಗೆ ಗೊತ್ತು, ಕಾಂಗ್ರೆಸ್ ಪಕ್ಷದ ಜೊತೆಗೆ ತಾವೆಲ್ಲ ಇದ್ದೀರಿ. ಮುಂದೆ ಕೂಡ ಪ್ರತಿಯೊಂದು ಚುನಾವಣೆಯಲ್ಲಿ ನಮ್ಮ ತಾಯಂದಿರು ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಎಲ್ಲ ಬೆಂಬಲ ಇರಬೇಕು, ಸಪೋರ್ಟ್ ಇರಬೇಕು, ತಮ್ಮ ಆಶೀರ್ವಾದ ಇರಬೇಕು ಅನ್ನೋ ಮಾತನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಡೀ ರಾಯಚೂರು ನಗರದಲ್ಲಿ ಪ್ರತಿಯೊಂದು ವಾರ್ಡ್ ನಲ್ಲಿ ಕೂಡ ಇಂಥ ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ಇದು 2ನೇ ಕಾರ್ಯಕ್ರಮ ಈಗ ರಾಯಚೂರು ನಗರದಲ್ಲಿ ಆರಂಭವಾಗಿದ್ದು, ಈ ಕಾರ್ಯಕ್ರಮ ಮಾಡುವಂತ ಎಲ್ಲ ನಮ್ಮ ಮಹಿಳಾ ಪದಾಧಿಕಾರಿಗಳು, ಅಧ್ಯಕ್ಷರು, ನಗರಾಧ್ಯಕ್ಷರು, ಜಿಲ್ಲಾಧ್ಯಕ್ಷರಾಗ್ಲಿ ಎಲ್ಲ ನಮ್ಮ ಮಹಿಳಾ ಪದಾಧಿಕಾರಿಗಳಿಗೆ ನಾವೆಲ್ಲ ಬೆಂಬಲವಾಗಿ, ಶ್ರೀನಿವಾಸ ರೆಡ್ಡಿ ಆಗ್ಲಿ, ನಾನಾಗ್ಲಿ, ನಮ್ಮ ರವಿ ಬೋಸರ ಸಾರ್ ಆಗ್ಲಿ, ನಾವು ಬೆಂಬಲವಾಗಿ ನಿಂತು ಇಡೀ ರಾಯಚೂರು ನಗರದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ಏನು ಬಡವರಿಗಾಗಿ ಏನು ಕೆಲಸ ಮಾಡ್ತಾ ಇದೆ, ಬಡವರಿಗಾಗಿ ಏನು ಸಹಾಯ ಮಾಡ್ತದೆ, ಅದು ಎಲ್ಲ ನಮ್ಮ ಹೆಣ್ಮಕ್ಕಳಿಗೆ ಮನೆ ಮನೆಗೆ ಹೋಗಿ ತಿಳಿಸುವಂತ ಕೆಲಸ ಇವರು ಮಾಡ್ತಾ ಇದ್ದಾರೆ. ಬಹಳ ಒಂದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಅನ್ನೋ ಮಾತನ್ನ ಹೇಳ್ತಾ ಈ ಸಂದರ್ಭದಲ್ಲಿ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಾಗ ತಮಗೆಲ್ಲ ನಾನು ಅಭಿನಂದನೆ ತಿಳಿಸ್ತಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನಮಸ್ಕಾರ. 30 ಮತ್ತು 31 ವಾರ್ಡ್ನ ನಮ್ಮ ಮಹಿಳಾ ತಾಯಂದಿರ ಒಂದು ಸಭೆಯನ್ನು ಕರೆದಿದ್ದು, ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತ ನಮ್ಮ ಪಕ್ಷದ ಮುಖಂಡರಾದಂಥ ಮೊಹಮ್ಮದ್ ಶಾಲಂ ಅವರು, ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಿ ಅವರು,
ನಮ್ಮ ಹಿರಿಯರಾದಂಥ ಯೂಸುಫ್ ಖಾನ್ ಅವರು, ನಮ್ಮ ಶಾಮಣ್ಣವರು, ಎ.ಟಿ. ವೀರೇಶ್ ಅವರು, ಶಂಶುದ್ದೀನ್ ಬೈ ಅವರು, ಅಂಜನಂ ನಗರಸಭಾ ಗೌರವಾನ್ವಿತ ಸದಸ್ಯರಾದ ಅಂಜನಮ್ಮ ಅವರು ಯೂನಿಟ್ ವರೆಗೆ ನಿಮಗೆ ಫ್ರೀ ಕರೆಂಟ್ ಇದೆ. ಇಲ್ಲ ಕರೆಂಟ್ ಬಿಲ್ ಬರ್ತದ, ಕಟ್ತಾ ಇದ್ರೆ ಕಟ್ಲಾರ್ದವ್ರ ಕೈ ಎತ್ತಿರಿ. ಮತ್ತೆ 200 ಯೂನಿಟ್ಗಿಂತ ಜಾಸ್ತಿ ಸುಟ್ಟದವ್ರ ಕೈ ಎತ್ತಿ ಬೇಡ, ಅದನ್ನು ಕಟ್ಟಬೇಕಾಗ್ತದೆ. ಇದು ಕೊಟ್ಟಿದ್ಯಾರು? ಕಾಂಗ್ರೆಸ್, ಸಿದ್ದರಾಮಯ್ಯ, ಕಾಂಗ್ರೆಸ್, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಕಾಂಗ್ರೆಸ್ ಪಕ್ಷ ನಿಮಗೆ ಬಸ್ ಫ್ರೀ ಕೊಟ್ಟಿದ್ದಾರಲ್ಲ. ಫ್ರೀ ಕರ್ನಾಟಕ ರಾಜ್ಯದಲ್ಲಿ ಯಾರು ಎಲ್ಲಿಗೆ ಬೇಕಾದ್ರೆ ತಿರುಗಾಡಬಹುದು, ಬೀಗರ ಮನೆಗೆ ಹೋಗ್ಬಹುದು, ದೇವಸ್ಥಾನಕ್ಕೆ ಹೋಗ್ಬಹುದು, ನಿಮ್ಮ ಮಕ್ಕಳು ಕಾಲೇಜುಗಳಿಗೆ ಹೋಗ್ಬಹುದು, ಬೇರೆ ಊರಿಗೆ. ಇವೆಲ್ಲ ಕೊಟ್ಟವ್ರು ಯಾರು? ದುಡ್ಡು ತಗೊಂತ ಕೊಡ್ತೀರೇನ? ಬಸ್ನಲ್ಲಿ ಕೊಡ್ತೀರೇನಮ್ಮ? ಕೊಡೋದಿಲ್ಲಲ್ಲ. ಮತ್ತೆ ಕೊಟ್ಟವ್ರು ಯಾರಿದು? ಕೋಟಿಗಟ್ಟಲೆ ತಿರುಗಾಡಿದ್ದಾರೆ. ಈಗ ನಿಮಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಯಾಕೆ ಮಾಡ್ತಾರೆ ಅಂದ್ರೆ ಮಹಿಳೆಯರು ಅವ್ರಿಗೆ ಹೆಚ್ಚಿನ ಶಕ್ತಿ ತುಂಬಬೇಕು ಅಂತೇಳಿ 2,000 ರೂಪಾಯಿ ಕೊಡ್ತಾರೆ. ಕರೆಂಟ್ ಫ್ರೀ, ಬಸ್ ಫ್ರೀ, ಇನ್ನೊಂದು ಏನ್ ಫ್ರೀ ಹೇಳ್ರಿ? ಇನ್ನ 2 ಫ್ರೀ, ಇನ್ನೊಂದು ಫ್ರೀ ಏನ್ ಹೇಳ್ರಿ? ನಾನು 3 ಹೇಳಿದ್ದೀನಿ, ನೀವ್ ಹೇಳ್ರಿ ಏನ್ ಫ್ರೀ ಹೇಳಮ್ಮ? ಕರೆಂಟ್ ಆಯ್ತು, ಬಸ್ ಆಯ್ತು, 2,000 ಆಯ್ತು, ಉಳಿದಿದ್ದೇನು ಹೇಳ್ರಿ? ಯಾರು? ಮತ್ತೆ ದಿವಸ ಅನ್ನ ಊಟ ಮಾಡ್ತಾ ಇದ್ದೀವಿ, ಅನ್ನ ಕೊಟ್ಟವ್ರನ್ನ ಮರಿತಾರ ಇರೋಣ? ಮತ್ತೆ ಒಬ್ರು ಕೈ ಎತ್ತುವಲ್ರಲ್ಲ. ಅನ್ನದ ಋಣ ಅರ್ಥ ಆಯ್ತಾ? ಸರ್ಕಾರ ಕೊಡ್ತದೆ. ದೊಡ್ಡ ಮನಸ್ಸು ಮಾಡ್ಕೊ. ಬಡವರ ಬಗ್ಗೆ ಕಾಳಜಿ ಇಲ್ಲಿದ್ರೆ ಯಾಕೆ ಕೊಡ್ತಾರ? ಅವರು ಇದ್ರೆ ನೌಕರು ಸಿಕ್ಕಿಲ್ಲಿದ್ರೆ ಅವರಿಗೆ 1500 ಮತ್ತು 3,000 ರೂಪಾಯಿ ಆ ಮಕ್ಕಳಿದ್ರೆ ನಾನು ಕೇಳ್ತಿದ್ದೆ, ಅವ್ರಿಲ್ಲ. ಆದ್ರೂ ಕೂಡ ನಮ್ಮಲ್ಲಿ ಯುವತಿಯರು ಓದಿದಂತ ಹೆಣ್ಮಕ್ಳು ಇದ್ರು ಕೂಡ ಅವ್ರು ಯಾರಿಗೆ ದುಡ್ಡು ಬರೋದಿಲ್ಲ. ಅವ್ರು ಸಂಬಂಧಪಟ್ಟ ಕೆಲವು ಡಾಕ್ಯುಮೆಂಟ್ ಇರ್ತಾವ, ಡಾಕ್ಯುಮೆಂಟ್ ಕೊಟ್ಟರು ಕೂಡ ನಮ್ಮೆಲ್ಲ ಹಿರಿಯರು ನಿಮಗೆ ಮನೆಗೆ ತಲುಪುವಂತ ರೀತಿಯಲ್ಲಿ ಮಾಡ್ತಾರೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ. ಹಾಗಾಗಿ ನೀವೆಲ್ಲ ಯಾರು ನಮಗೆ ಸಹಕಾರ ಮಾಡ್ಯಾರ, ಯಾರು ನಮಗೆ ಸಹಾಯ ಮಾಡಿದ, ಯಾವ ಸರ್ಕಾರ ಮಾಡಿದ, ಯಾವ ಪಕ್ಷ ಮಾಡ್ಯದ ಅವ್ರು ನೆನೆಸ್ಬೇಕಾಗಿಲ್ಲ. ಮತ್ತೆ ಕೆಲವರು ಸುಮ್ಮನೆ ಬಣ್ಣದ ಮಾತಾಡ್ತಾರೆ. ನಿಮಗೆ ಅದು ಮಾಡ್ತೀವಿ, ಇದು ಮಾಡ್ತೀವಿ. ನಾನು ನಮ್ಮ ತಾಯಂದ್ರಿಗೆ ಅದೇ ಹೇಳ್ತೀನಿ, ನಮ್ಮ ಮಹಿಳಾ ಅಧ್ಯಕ್ಷರಿಗೆ. ಪಾಪ ಅವ್ರು ಬರ್ತಾರೆ ಮನೆಗೆ.
आपने शोरूम तो बहुत देखे होंगे, मगर जेवरात का महल KTB ज्वेल पैलेस जो आपके खूबसूरती में चार चांद लगाए, आपको हंसी से हंसी बनाए। गोल्ड रिंग, गोल्ड चेन, झुमके, सरासरी, नेकलेस, आयरिंग, चौकर, हार, खरे सोने में बने डिजाइन के जेवरात तो आज ही तशरीफ लाइए। सोने चांदी की खरीदी के लिए सबसे भरोसेमंद नाम KTB ज्वेल पैलेस, उदयनगर स्टेशन रोड, रायचूर। मेरी अपनी पसंद KTB ज्वेल